ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊನೆ ಒಂದು ವರ್ಷ ಇದ್ದಂಗೆ ಅದು ರಾಜಕೀಯ ಆಡಳಿತ ವಿರೋಧಿ ಅಲೆ ಬರುತ್ತೆ. ಅವರು ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ಲ ಅಂತ. ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಇವತ್ತು ಇವರು ಈ ರಾಜ್ಯ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ, ಇವರು ಸರಿಯಾದಂಥ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಜನಕ್ಕೆ ಗೊತ್ತಾಗಿರೋದ್ರಿಂದ ಅವ್ರು ಇವತ್ತೇ ಯಾವುದು ಒಂದೇ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಹಿಂದೆ ಏನು ಬಿಜೆಪಿ ಸರ್ಕಾರ ಇದ್ದಾಗ ಹಣನ ಬಿಡುಗಡೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಏನು ಹಣ ತಂದಿದ್ರು ಅದೇ ಕೆಲಸಗಳೇ ಇವತ್ತು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಏನು ಕೊಂಡಿದೆ ಅದರಿಂದನೇ ಕೆಲಸ ನಡೀತಾರೆ. ರಾಜ್ಯ ಸರ್ಕಾರದಿಂದ ಯಾವುದು ಒಂದೇ 1 ನಯ ಪೈಸೆನೂ ಕೊಟ್ಟಿಲ್ಲ. ಅವ್ರ ಹತ್ರ ಹಣನೂ ಇಲ್ಲ. ಅಲ್ಲಿ ಇವತ್ತು ನೀವು ನೋಡಿದ್ದೀರಿ, ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ 600 ರೂಪಾಯಿ ಕಿಟ್ಟನ್ನ 2600 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಮೀಟರ್ಗಳನ್ನ ಈಗ ಸ್ಮಾರ್ಟ್ ಮೀಟರ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ 5000 6000 ರೂಪಾಯಿ ಮೀಟರ್ನ 2000 ರೂಪಾಯಿ ಮೀಟರ್ನ 900 ರೂಪಾಯಿ ಮೀಟರ್ನ ಅದನ್ನ 10,000 ರೂಪಾಯಿ ಮೀಟರ್ನ ಲೆಕ್ಕಾಚಾರ ಜನಗಳು ಕೊಡ್ತಾ ಇರೋದು. ಇವತ್ತು ಪಂಪ್ ಸೆಟ್ಗಳಿಗೆ ನಾವು ಹಿಂದೆ ನಮ್ಗೆ 25,000 50,000 ರೂಪಾಯಿ ಮೋಟರ್ ಎಲ್ಲ ಸಿಗ್ತಾ ಇತ್ತು. ಇವತ್ತು 3 ಲಕ್ಷ ಕೊಡ್ಬೇಕು. ಏನು ಫೀಸ್ ಬೇರೆ, ಗಿಂಬಳ ಬೇರೆ, TCಗಳಿಗೆ ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸ್ ಇಂದ ಹಿಡಿದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಕಟ್ ಮಾಡೋಂಥ ಟೈಮ್ ಹತ್ರ ಬಂದಿದೆ. ಇವತ್ತು ನಾನ್ CM ಆಗ್ಬೇಕಂತ ಹೇಳಿ 7-8 ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಪೆರೇಡ್ ಮಾಡ್ತಾ ಇದ್ದಾರೆ ಅವರು ಫೈಲೂರು ನಾಯಕರ ಹತ್ರ ಡೆಲ್ಲಿಯಲ್ಲಿ.